ದಿನಾಂಕ 11/1/2025 ಶನಿವಾರ ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಸಹ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಶಾಲಾ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಮತ್ತು ಪ್ರಸಾದ ಮನೆ ಉದ್ಘಾಟನೆಗೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು ಲೈಬ್ರರಿ ರೂಮ್ನ ಶಂಕುಸ್ಥಾಪನೆಗೋಸ್ಕರ ಜಿ.ಸಿ. ಚಂದ್ರಶೇಖರ್ ರಾಜ್ಯಸಭಾ ಮೆಂಬರ್ ಬರ್ತಾ ಇದ್ದಾರೆ ಮತ್ತು ನನ್ನೊಂದು ಜೀವನದ ಖಾತೆಯ ಪುಸ್ತಕವನ್ನು ಗಾಣಿಗರ ಸೂರ್ಯ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಎಚ್ ಕೆ ಪಾಟೀಲರು ಬರ್ತಾ ಇದ್ದಾರೆ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆಗೆ ಎಚ್ ಸಿ ಮಹದೇವಪ್ಪ ಬರ್ತಾ ಇದ್ದಾರೆ ಹಾಗೂ ಸದನದಲ್ಲಿ ಬಿ ಜೆ ಪುಟ್ಟಸ್ವಾಮಿ ಅಂತಕ್ಕಂಥದ್ದಕ್ಕೆ ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ ಮತ್ತು ತಂಗಡಿಗೆ ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂಥ ಎಚ್.ಎಂ. ರೇವಣ್ಣನವರು ಬರ್ತಾ ಇದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲ ಜನಾಂಗಕ್ಕೂ ಇರೋ ಹಾಗೆ ನಮ್ಮ ಜನಾಂಗಕ್ಕೂ ಸಹ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇತ್ತು ನನ್ನ ಜೀವಮಾನದಲ್ಲಿ. ಗಾಣಿಗ ಜನಾಂಗಕ್ಕೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಸ್ವಾರ್ಥ ಅಧಿಕಾರಕ್ಕಿಂತ ಹೆಚ್ಚಾಗಿ ಜನಾಂಗದ ಹಿತದೃಷ್ಟಿಯನ್ನು ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟು ನಾನು ಕೆಲಸ ಮಾಡಿದ್ದೇನೆ. ಅದಕ್ಕೋಸ್ಕರವಾಗಿ ಅಖಿಲ ಕರ್ನಾಟಕ ಗಾಣಿಗರ ಸಂಘ ಮತ್ತು ಜ್ಯೋತಿಪಣ ಸಂಘ ಸ್ಥಾಪಕರಲ್ಲಿ ನಾನು ಸಕ್ರಿಯ ಪಾತ್ರವನ್ನು ವಹಿಸಿ ಎರಡೂ ಸಂಘಗಳಿಗೆ ನಿವೇಶನಗಳನ್ನು ಕೊಡಿಸಿದ್ದೇನೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಗೆ ಹಾಗೂ ನಮ್ಮ ಜನಾಂಗವನ್ನು ಅತ್ಯಂತ ಮುಂದುವರಿದ ಜನಾಂಗ ಅಂತ ಸೇರಿದ್ದನ್ನು ಹಿಂದುಳಿದ ವರ್ಗ ಎರಡೂ ಹೇಗೆ ಸೇರಿಸ್ತಕ್ಕಂಥದ್ದಕ್ಕೆ ನನ್ನ ಯಶಸ್ಸು ನನ್ನದಾಗಿದೆ. ಹಾಗೂ ಸಹಕಾರ ಇಲಾಖೆಯಲ್ಲಿ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಇಲಾಖೆಯಲ್ಲಿ ಹಿಂದುಳಿದ ವರ್ಗಕ್ಕೆ 2 ಮೀಸಲಾತಿ ಕೊಟ್ಟೆ ಮತ್ತು ಇದೆಲ್ಲ ಆದಮೇಲೆ ನನ್ನ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಬೇರೆ ಜನಾಂಗದಲ್ಲಿ ಇರೋ ಹಾಗೆ ಅಂತೇಳಿ B.S. ಯಡಿಯೂರಪ್ಪನವ್ರಿಗೆ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಅವರ ಜೊತೆ ನೋಡಿ ಕಷ್ಟಕಾಲದಲ್ಲಿ ನಿಂತದ್ದಕ್ಕೋಸ್ಕರ ಇಲ್ಲಿ 8 ಎಕರೆ ಜಮೀನು ಮತ್ತು 5 ಕೋಟಿ ದುಡ್ಡನ್ನು ಕೊಟ್ಟರು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಹಿಂದುಳಿದ ವರ್ಗಕ್ಕೂ ಸಹ 8 ಎಕರೆ ಜಮೀನನ್ನು ಬೆಂಗಳೂರು ಹತ್ತಿರದಲ್ಲಿ ಕೊಟ್ಟಿಲ್ಲ. ಇದನ್ನು ನಾನು ನನ್ನ ಶ್ರಮದಿಂದ ಇದನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಕಲ್ಯಾಣ ಮಂಟಪ, ಮಠ ಮತ್ತು ವಿದ್ಯಾರ್ಥಿ ನಿಲಯವನ್ನು 2016ರಲ್ಲಿ ಕಟ್ಟಿದ್ವಿ. ಅದಾದ ಮೇಲೆ ಈಗ ಒಂದು ಸ್ಕೂಲ್ ಶಾಲಾ ಕಟ್ಟಡವನ್ನು ಕಟ್ಟಿದ್ದೇವೆ. ಮತ್ತು ಸುತ್ತ 8 ಎಕರೆಗೆ ಕಾಂಪೌಂಡನ್ನು ಹಾಕಿದ್ದೇವೆ ನಾನು ದೀಕ್ಷೆ ತೆಗೆದುಕೊಂಡ ಮೇಲೆ. ಮತ್ತು ಇನ್ನು 6 ರೂಮ್ನ ಶಾಲಾ ಕಟ್ಟಡಕ್ಕೆ ದಾನಿಗಳಿಂದ ಪಡೆದು ಅದನ್ನು ಕಟ್ಟಿದ್ದೇವೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂಸ್ಥೆಗಳನ್ನು ಮಾಡೋದರ ಜೊತೆಗೆ ರಾಜಕಾರಣದ ಹೆಚ್ಚಿನ ಇನ್ಫ್ಲೂಯೆನ್ಸ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ದಾರಿದೀಪಕ್ಕಾಗಿ ಒಂದು ಮಠ ಬೇಕು, ಅದಕ್ಕೊಂದು ಪೀಠಾಧಿಪತಿ ಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಆಗಿತ್ತು. ಎಲ್ಲ ಜನಾಂಗದಲ್ಲೂ ಸಹ ಆ ಜನಾಂಗದ ಅಭಿವೃದ್ಧಿಗೆ ಪೀಠಾಧಿಪತಿಗಳಿದ್ದಾರೆ. ನಮ್ಮಲ್ಲಿ ಇರಲಿಲ್ಲ. ಇದನ್ನು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 15/5/2022ರಲ್ಲಿ ಸ್ಥಾಪನೆ ಆಯಿತು. 2016ರಲ್ಲಿ ನಾವು ಕೂತಿರ್ತಕ್ಕಂಥ ಮಠವನ್ನು ಕಟ್ಟಿ ಉದ್ಘಾಟನೆಯನ್ನು ಮಾಡಿದ್ವಿ. ಅದಕ್ಕೆ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಹಿರಿಯ ಅಣ್ಣ ಸೋಮಾಬಾಯಿ ಅವರು ಬಂದಿದ್ದರು. ಅವರ ಅಧ್ಯಕ್ಷತೆಯಲ್ಲಾಯಿತು. B.S. ಯಡಿಯೂರಪ್ಪನವರು ಹಾಗೂ ಸೆಂಟ್ರಲ್ ಮಿನಿಸ್ಟ್ರು ಹಲವಾರು ಜನ ಬಂದು ಈ ಕಟ್ಟಡಗಳನ್ನು ಉದ್ಘಾಟನೆಯನ್ನು ಮಾಡಿದರು. ಇದಾದ ಮೇಲೆ 3 ಹುಡುಗರನ್ನ ಪೀಠಾಧಿಪತಿಗಳಾಗಬೇಕು ಅಂಥೇಳಿ ಟ್ರೈನಿಂಗೇ ಬಿಟ್ಟಿದ್ದರು. ಒಂದನ್ನು ಮುರುಘರಾಜೇಂದ್ರ ಮಠ, ಎರಡನೇವ್ರನ್ನ ಸಿದ್ಧಗಂಗಾ ಮಠ, 3ನೇವ್ರನ್ನ ಕೈಲಾಸ ಮಠದಲ್ಲಿ ಬಿಟ್ಟಿದ್ದರು. ಆ ಇಬ್ಬರನ್ನ ನಮ್ಮ ಜನಾಂಗದವರೇ ಷಡ್ಯಂತ್ರ ಮಾಡಿ ಅವರನ್ನು ವಾಪಸ್ ಕಳಿಸಿದ್ರು. ಮತ್ತು 3ನೇವನು ಬಿಟ್ಟಿದ್ದಾಗ ಕೈಲಾಸ ಮಠದಲ್ಲಿ ಪೀಠಾಧಿಪತಿ ಆಗಬೇಕಾಗಿದ್ದರೆ ಪೀಠವನ್ನು ಕಟ್ಟತಕ್ಕಂಥ ತ್ಯಾಗ ಇರಬೇಕು ಮತ್ತು ದೈವಾನುಗ್ರಹ ಇರಬೇಕು. ದೈವಾನುಗ್ರಹ ಇಲ್ಲದೆ ಇರೋರಿಗೆ ಶಾಸ್ತ್ರೋಕ್ತವಾಗಿ ಈ ರೀತಿ ಒಂದು ದೀಕ್ಷೆಯನ್ನು ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಹುಡುಗನಿಗೆ ಇನ್ನೂ ಒಂದು ದೈವಾನುಗ್ರಹ ಆಗಿಲ್ಲ. ನೀವು ಮಂತ್ರಿಯಾಗಿ ವಿಧಾನಸೌಧದಲ್ಲಿದ್ದೀರಾ, ರಾಜರಾಜೇಶ್ವರಿ ದೇವರು
ನಿಮಗೆ ಪೀಠವನ್ನು ಕೊಡಬೇಕು, ಪೀಠಾಧಿಪತಿ ಆಗಬೇಕು ಅಂತೇಳಿ ಒಂದು ಆಶೀರ್ವಾದ ಮಾಡಿದ್ದಾರೆ ದೇವರು. ನಾವು ಜಪ ಮಾಡುವಾಗ ಅದು ನೀವೇ ದೀಕ್ಷೆ ತಗೋಬೇಕು ಅಂತ ಹೇಳಿದ್ರು. ಆದ್ದರಿಂದ ನನ್ನ ಅವಧಿಯಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಪೀಠವನ್ನು ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಮಂತ್ರಿ ಸ್ಥಾನದ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು 6/5/2022 ಕೈಲಾಸ ಮಠದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೀಕ್ಷೆಯನ್ನು ಪಡೆದು 15/5/22 ಪಟ್ಟಾಭಿಷೇಕ ಆಗಿದೆ. ಇದು ಬಂದ 2 ವರ್ಷದಲ್ಲಿ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜನಾಂಗದಿಂದ ಬಂದಂಥ ಒಂದೇ ಒಂದು ಪೈಸೆ ದುಡ್ಡನ್ನು ಸಹ ನನ್ನ ಸ್ವಾರ್ಥಕ್ಕಾಗಲಿ ಮತ್ತು ಇಲ್ಲಿ ಮಠದ ಖರ್ಚಿಗೆ ನಾನು ಮಾಡ್ತಾಯಿಲ್ಲ. ನನಗೆ ಇರ್ತಕ್ಕಂಥದ್ದು 50 ವರ್ಷ ರಾಜಕಾರಣದಲ್ಲಿದ್ದು, ಇಂಜಿನಿಯರ್ ಆಗಿದ್ದು, ಉದ್ಯಮಿ ಆಗಿದ್ದು, ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಮನೆ. ಆ ಮನೆ ಬಿಟ್ಟು ಇನ್ಯಾವುದಾದ್ರು ಇದ್ರೂ ಸರ್ಕಾರದವರು ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆ ಮನೆಯಲ್ಲಿ ಬರ್ತಕ್ಕಂಥ ಒಂದು ಬಾಡಿಗೆನೂ ಸಹ ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ನನ್ನ ಪಿಂಚಣಿ ಬರ್ತಾಯಿದೆ, ಏನೋ ನನ್ನ MLC ಆಗಿದ್ದಾಗ ನಾನು ಪಿಂಚಣಿ ಬರ್ತಾಯಿದೆ. ಆ ಪಿಂಚಣಿ ಮತ್ತು ಬಾಡಿಗೆ ಮನೆಯಲ್ಲಿ ನನ್ನ ಮಠವನ್ನು ನಡೆಸ್ತಾ ಇದ್ದೀನಿ. ಸ್ವಂತ 1 ರೂಪಾಯಿನ ನಾನು ಬೇರೆ ನಮ್ಮ ಜನಾಂಗದ ಬಂಧುಗಳಿಂದ ನಾನು ಉಪಯೋಗ ಮಾಡ್ತಾಯಿಲ್ಲ. ಇದು ಒಂದು ಮುಖ್ಯವಾದಂಥ ವಿಚಾರ. ನಮ್ಮ ಜನಾಂಗದ ಬಂಧುಗಳಲ್ಲಿ ನನ್ನ ಮನವಿ ಮಾಡ್ತಕ್ಕಂಥದ್ದು, ಇತರೆ ಜನಾಂಗದವರು ಯಾವ ರೀತಿ ಒಗ್ಗಟ್ಟಿನಿಂದ ಮಠವನ್ನು ಬೆಳೆಸೋದಕ್ಕೆ, ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ, ನಮ್ಮ ಜನಾಂಗದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದೆ ನಮ್ಮ ಜನಾಂಗದ ಉಳಿವಿಗಾಗಿ ಎಲ್ಲರೂ ಸಹ ಸೇರಿ ಈ ಮಠವನ್ನು ಉಳಿಸ್ತಕ್ಕಂಥದ್ದು, ಈ ಸಂಸ್ಥೆಯನ್ನು ಉಳಿಸ್ತಕ್ಕಂಥದ್ದು ಮಾಡೋದಕ್ಕೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಅವರ ಎಲ್ಲ ವೈಯಕ್ತಿಕ ವೈಮನಸ್ಸನ್ನು ಮರೆತು ಇದು ನನ್ನ ಮಠ, ಇದು ನಮ್ಮ ಆಸ್ತಿ, ನಮ್ಮ ಜನಾಂಗದ ಆಸ್ತಿ ಅಂತಕ್ಕಂಥ ಭಾವನೆಯಿಂದ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರೆಲ್ಲರೂ ಸಹ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಮತ್ತು ಒಳ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಅದನ್ನೆಲ್ಲ ಮರಿಬೇಕು. ಮತ್ತು ಯುವಕರು 116 ಸಂಘಗಳನ್ನು ಮಾಡೋದಕ್ಕೆ ಎದುರಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದಲೇ ಜನಾಂಗದ ಹಿತಕ್ಕೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ. ಸುಮಾರು 1 ಲಕ್ಷ ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡ್ತಾಯಿದ್ದೀನಿ. ಇಲ್ಲಿವರೆಗೆ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಮತ್ತು ಭಿಕ್ಷೆಯಿಂದ ತಂದದ್ದು ಎಲ್ಲ ಸೇರಿದರೆ ಸುಮಾರು 2.5 ಕೋಟಿಯಷ್ಟು ಖರ್ಚು ಮಾಡಿದ್ದೇನೆ. ಈಗ ಇದರ ಉದ್ದೇಶ, ಫಂಕ್ಷನ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂಸ್ಥೆಯನ್ನು ಕಟ್ಟಿದ್ದೇನೆ. ನಮ್ಮ ಜನಾಂಗದ ಶಕ್ತಿಯನ್ನು, ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯೇ ಮುಖ್ಯ. ಆ ಜನಶಕ್ತಿಯನ್ನು ಸರ್ಕಾರದ ಅರಿವಿಗೆ, ಸರ್ಕಾರದ ಗಮನಕ್ಕೆ ತರಬೇಕು ನನ್ನ ಜೀವಮಾನದಲ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಉದ್ಘಾಟನಾ ಸಮಾರಂಭವನ್ನು ಗಾಣಿಗರ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಜನಾಂಗದ ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದರಂತೆ ಎಲ್ಲ ನಮ್ಮ ಮುಖಂಡರುಗಳು ಮುಖ್ಯವಾಗಿ ಎಲ್ಲರೂ ಸೇರಿ ಎಲ್ಲ ಗ್ರಾಮಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಅತ್ಯಂತ ಉತ್ಸಾಹ ಮತ್ತು ಸಂತೋಷದಿಂದ ಜನಾಂಗ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ನೋಡಿದ್ರೆ ಒಂದು 50,000 ಜನ ಸೇರ್ಬೋದಾ ಅಂತಕ್ಕಂಥ ಒಂದು ಅಪೇಕ್ಷೆ ನನ್ನಲ್ಲಿದೆ. ಅದೇ ರೀತಿ ಜನಗಳ ಉತ್ಸಾಹನೂ ಸಹ ಬರ್ತಾ ಇದೆ. ಇದರ ಉದ್ದೇಶ ಇತರೆ ಜನಾಂಗದಾಗೆ ನಮ್ಮ ಜನಾಂಗದ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ಸರ್ಕಾರದ ಗಮನವನ್ನು ಸೆಳೀಬೇಕು. ಇದರಿಂದ ನಮ್ಮ ಜನಾಂಗದಕ್ಕೆ ಸರ್ಕಾರದಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ ಅಂತಕ್ಕಂಥದ್ದು ಇದು ನನ್ನ ಜೀವಮಾನದ ಒಂದು ಕೊನೆಯ ಆಸೆಗೋಸ್ಕರವಾಗಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಬಾಂಧವರ ನಾಯಕರಲ್ಲಿ ಮನವಿ ಮಾಡಿದ್ದೇನೆ. ಅವರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ.